ಇವತ್ತಿನ ವಿಡಿಯೋದಾಗ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ನಿಮ್ಗೆಲ್ಲರಿಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ರೀ. ಈ ಸಮಸ್ಯೆಯಲ್ಲಿ ಇವತ್ತು ಬಹಳಷ್ಟು ಜನ ಪೀಡಿತರಾಗಿದ್ದಾರೆ. ಅದು ಸಮಸ್ಯೆ ಯಾವುದಪ್ಪ ಅಂದ್ರೆ ಡಿಪ್ರೆಷನ್. ಸೊ ಡಿಪ್ರೆಷನ್ ಅಂದ್ರೆ ಏನು, ಡಿಪ್ರೆಷನ್ ರೋಗಿಗೆ ಏನೇನು ಲಕ್ಷಣಗಳು ಇರ್ತವೆ, ಮತ್ತೆ ನೀವು ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಹೆಂಗೆ ಕಂಡು ಹಿಡಿತಾರ ನಿಮ್ಗೆ ಡಿಪ್ರೆಷನೇ ಆಗೈತಂತ, ಮತ್ತೆ ನಿಮ್ಗ ಫೀಲ್ ಆಗಕ್ಕೆ ಕುಂತೈತಿ ನನಗೆ ಯಾಕೋ ಡಿಪ್ರೆಷನ್ ಆಗೈತೆ ಅಂತ. ಇಂಥ ಸಮಸ್ಯೆ ಇದ್ರೆ ನೀವು ಯಾವ ಡಾಕ್ಟರ್ಗೆ ಭೇಟಿ ಕೊಡಬೇಕು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಡಿಪ್ರೆಷನ್ ಏನಿದೆ ಇದು ಒಂದು ಮೆಂಟಲ್ ಹೆಲ್ತ್ ಡಿಸಾರ್ಡರ್, ಮನೋವಿಕಾರ ರೀ. ಸೊ ಇದ್ರಾಗ ವ್ಯಕ್ತಿಗೆ ಏನಾಗುತ್ತಪ್ಪ ಅಂದ್ರ ಯಾವಾಗ್ಲೂ ಆ ವ್ಯಕ್ತಿ ದುಃಖಿ ಆಗಿರ್ತಾನೆ, ಮತ್ತು ಅವಾಗ ಜೀವನದ ಯಾವುದೇ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇರಂಗಿಲ್ಲ. ಅವನ ಯಾಕರೆ ಈ ಜೀವನದಾಗ ಬದುಕಾಕೊಂತೀನಿ, ಅವು ಒಟ್ಟ ಬರೀ ಇಂಥ ನೆಗೆಟಿವ್ ವಿಚಾರನ ಬರ್ತಿರ್ತಾವ್ರಿ. ಒಟ್ಟ ಲೈಫ್ದ ಯಾವುದೇ ಭಾಗದಾಗನು ಒಟ್ಟ ಚೂರು ಅವಾಗ ಇಂಟ್ರೆಸ್ಟ್ ಇರಂಗಿಲ್ರಿ. ಇದನ್ನ ಬಿಟ್ಟು ಬೇರೆ ಲಕ್ಷಣ ಏನೇನಿರ್ತಾವು. ಸೊ ನೋಡ್ರಿ, ಒಂದನೇಲಿಂದ ಸ್ಟಾರ್ಟ್ ಹೇಳ್ಕೊಂತ ಹೋಗ್ತೇನೆ. ಆ ವ್ಯಕ್ತಿ ಯಾವಾಗಲೂ ದುಃಖಿ ಇರ್ತಾನ್ರಿ. ಪೂರ್ತಿ ದಿನ ದುಃಖಿ ಇರ್ತಾನ, ವಾರದ 7 ದಿನ ದುಃಖಿ ಇರ್ತಾನ. ಸೊ ಪೂರ್ತಿ ಇದೇ ರೀತಿ ಅವನ್ ಪೂರ ದಿನ ಹೋಗ್ತೈತ್ರಿ. ಯಾವಾಗ್ಲೂ ದುಃಖಿನ ಕುಂತಿರ್ತಾನ್ರಿ. ನೀವು ನಗ್ಸಕ್ ಪ್ರಯತ್ನ ಪಟ್ರು ನಗಂಗಿಲ್ಲ, ಬರೀ ಯಾವಾಗ್ಲೂ ದುಃಖಿ ಡಿಪ್ರೆಷನ್ ಮೂಡ್ನಾಗ ಇರ್ತಾನ್ರಿ. ಮತ್ತೆ ಅಂತ ವ್ಯಕ್ತಿಗಳಿಗೆ ಜೀವನದ ಯಾವುದೇ ಭಾಗದಾಗನು ಏನು ಇಂಟ್ರೆಸ್ಟ್ ಇರಂಗಿಲ್ಲ. ಒಟ್ಟ ಏನು ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಂಗಿಲ್ಲ, ಎಂಜಾಯ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಂಗಿಲ್ಲ, ಒಟ್ಟ ಎದ್ರಾಗೂ ಇಂಟ್ರೆಸ್ಟ್ ಇರಂಗಿಲ್ಲ. ಸುಮ್ಮನೆ ಒಂದು ಮೂಲೆ ಹಿಡಿದು ಕುಂತು ಬಿಟ್ಟಿರ್ತಾರ್ರಿ. ಮತ್ತೆ ಇಂಥ ವ್ಯಕ್ತಿಗಳಿಗೆ ಒಟ್ಟ ಹಸಂಗಿಲ್ರಿ. ಸೊ ಇದ್ರ ಸಂಬಂಧ ಏನಾಗ್ತೈತಪ್ಪ ಅಂದ್ರೆ ಅವ್ರ ತೂಕ ತಿಂಗಳದಾಗ 5% ಜಾಸ್ತಿ ಏನಿದೆ ಇಳ್ಕೊಂತ ಹೋಗ್ಬಿಡ್ತೈತಿ. ಮತ್ತು ಅವ್ರ ವೇಟ್ ನೀವು ನೋಡ್ಬೋದು, ಹೆಂಗಿದ್ದವ್ರು ಹೆಂಗೆ ಆಗಿಬಿಡ್ತಾರ ಅಂತ ಹೇಳ್ತಾರಲ್ಲ, ತೂಕ ಕೂಡ ಇಳ್ಕೊಂತ ಹೋಗ್ಬಿಡ್ತೈತ್ರಿ. ಮತ್ತು ಇಂಥ ವ್ಯಕ್ತಿಗಳಿಗೆ ಸೈಕೋಮೋಟರ್ ರಿಟಾರ್ಡೇಷನ್ ಆಗಿರ್ತೈತಿ. ಅಂದ್ರೆ ಅವ್ರ ಯೋಚನೆ ಮಾಡೋ ಶಕ್ತಿ, ಅವರು ಏನರ ಗಮನ ಕೊಡೋ ಶಕ್ತಿ ಎಲ್ಲ ಬಹಳ ಸ್ಲೋ ಆಗಿಬಿಟ್ಟಿರ್ತಾವ್ರಿ. ಬಾಡಿ ಕೂಡ ಅವ್ರದ್ದು ಸ್ಲೋ ಆಗಿಬಿಟ್ಟಿರ್ತೈತಿ. ಅವ್ರ ಮೂವ್ಮೆಂಟ್ಸ್, ಕೈ ಕಾಲು ಮೂವ್ಮೆಂಟ್ಸ್ ಕೂಡ ಸ್ಲೋ ಆಗಿಬಿಟ್ಟಿರ್ತೈತಿ. ಅಡ್ಡಾಡು ಮುಂದೆ ನೋಡ್ತಿರ್ತಾರ, ಹರ್ಕ ಅಡ್ಡಾಡ್ತಿರ್ತಾರ, ಫುಲ್ ಬಾಡಿನೂ ಸ್ಲೋ ಆಗಿಬಿಟ್ಟಿರ್ತೈತ್ರಿ. ಮತ್ತು ಇಂಥ ವ್ಯಕ್ತಿಗಳಿಗೆ ನೋಡ್ರಿ ನಿದ್ದೆ ಒಟ್ಟ ಬರಂಗಿಲ್ಲ. ಬಹಳ ಕಂಪ್ಲೇಂಟ್ ಇರ್ತಿರ್ತಾರೆ, ನಮಗೆ ನಿದ್ದಿನ ಬರಂಗಿಲ್ಲ ಅಂತ. ಸೊ ಇನ್ಸೋಮ್ನಿಯಾ ಸಮಸ್ಯೆ ಆಗಿರ್ತೈತಿ. ಇಲ್ಲ ಬಹಳ ಜಾಸ್ತಿ ನಿದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ದಿನ ಪೂರ್ತಿ ಮಕ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರ್ರಿ. ಮತ್ತು ಇಂಥ ವ್ಯಕ್ತಿಗಳಿಗೆ ಬಹಳ ಜಾಸ್ತಿ ಆಯಾಸ ಆಗೋದು, ಮತ್ತು ಮೈಯಾಗ ಒಟ್ಟ ಶಕ್ತಿ ಇಲ್ಲನೋ. ಸೊ ಬಹಳಷ್ಟು ಪೇಷಂಟ್ ಬಂದಿರ್ತಾವೆ, ಸರ್ ನಂಗೆ ಯಾಕೋ ಶಕ್ತಿ ಇಲ್ಲ ಅನಿಸ್ತಿರ್ತೈತಂತ. ಸೊ ಮೈಯಾಗ ಒಟ್ಟ ತಾಕತ್ತೈತೋ ಇಲ್ಲೋ ಆ ನಮೂನೆ ಆಗ್ಬಿಟ್ಟಿರ್ತೈತ್ರಿ ಮೈ. ಮತ್ತು ಇಂಥ ವ್ಯಕ್ತಿಗಳಿಗೆ ನೋಡ್ರಿ, ನಾವು ಜೀವನದಾಗ ಏನೋ ಸಾಧನೆ ಮಾಡಿಲ್ಲ, ನಾವು ಒಂದು ವೇಸ್ಟ್ ಬಾಡಿ ಅಂಥವೆಲ್ಲ ವಿಚಾರ ಬರ್ಲಿಕ್ಕೆ, ನೆಗೆಟಿವ್ ವಿಚಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ತಮ್ಮಷ್ಟಕ್ಕೆ ತಾವೇ ಒಂದು ವೇಸ್ಟ್ ತಿಳ್ಕೊಳಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಅವ್ರದ್ದೇನು ಈ ಜೀವನದಾಗ ಮಹತ್ವನ ಇಲ್ಲ, ಅವ್ರು ಯಾವನು ಕೆಲ್ಸಕ್ಕನ ಇಲ್ಲ ಈ ಜೀವನದಾಗ. ಸೊ ಇಂಥವೆಲ್ಲ ವಿಚಾರ ಅವ್ರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ. ಮತ್ತು ಅವ್ರದ್ದು ಮೆದುಳು, ಅವ್ರದ್ದು ಹೃದಯ ಒಂದು ಜಾಗದಾಗ ಧ್ಯಾನ ಅವ್ರದ್ದು ಕೇಂದ್ರಿತ ಇರಂಗಿಲ್ರಿ. ಕಾನ್ಸಂಟ್ರೇಷನ್ ಒಟ್ಟ ಮಾಡಕ್ ಇರಂಗಿಲ್ಲ. ಮನಸ್ಸು ಒಂದ್ ಜಾಗದಾಗ ಒಟ್ಟ ಇರಂಗಿಲ್ರಿ. ಸೊ ಮತ್ತು ಅವ್ರಿಗೆ ನೋಡ್ರಿ ಪದೇ ನಾ ಸತ್ತು ಹೋಗ್ಬೇಕು, ಮೃತ್ಯು ಆಗ್ಬೇಕು, ನಾ ಎದಕ್ ಬದುಕಾಕೊಂತೀನಿ, ಇಂಥವೆಲ್ಲ ವಿಚಾರ ಬರ್ತಿರ್ತಾವ. ಮತ್ತು ಅವ್ರಿಗೆ ಸೂಸೈಡಲ್ ಟೆಂಡೆನ್ಸಿ, ನಾ ಸತ್ತು ಹೋಗ್ತೀನಿ, ಇಂಥವೆಲ್ಲ ವಿಚಾರ ಅವ್ರ ಮನಸ್ಸಿನಾಗ ಬರ್ಲಿಕ್ಕೆ ಪದೇ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಸೊ ಇವೆಲ್ಲ ಲಕ್ಷಣ ಒಂದು ಡಿಪ್ರೆಷನ್ ರೋಗಿಗೆ ಇರ್ತಾವ್ರಿ. ಸೊ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಬ್ರು ಡಾಕ್ಟರ್ ಕಡೆ ನೀವು ಹೋದಾಗ ಡಾಕ್ಟರ್ ಹೆಂಗ್ ಡಯಾಗ್ನೋಸ್ ಮಾಡ್ತಾರ ನೀವು ಡಿಪ್ರೆಷನ್ನೇ ನಿಮ್ಗಾಗಿದೆ ಅಂತ. ಸೊ ನೋಡ್ರಿ, ಅದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನಾನು ನಿಮ್ಗೆ ಏನ್ ಲಕ್ಷಣ ಹೇಳ್ಕೊಟ್ಟೀನಿ ನೋಡ್ರಿ, 9-10 ಲಕ್ಷಣ ಹೇಳ್ಕೊಟ್ಟೀನಿ. ಆ 9-10 ಲಕ್ಷಣದಾಗ ನಿಮಗೆ ಏನರ 5 ಲಕ್ಷಣ ಅದಾವು, ಇಲ್ಲ 5ಕ್ಕಿಂತ ಜಾಸ್ತಿ ಲಕ್ಷಣ ಅದಾವು. ಆ ಲಕ್ಷಣ ನಿಮಗಿದ್ದು 2 ವಾರಕ್ಕಿಂತ ಜಾಸ್ತಿ ಆಗೈತಂದ್ರ ಡಾಕ್ಟರ್ ಡಿಸೈಡ್ ಮಾಡ್ತಾರ್ರಿ ನೀವು ಡಿಪ್ರೆಷನ್ಗೆ ಹೋಗಿರಿ, ನಿಮ್ಗೆ ಡಿಪ್ರೆಷನ್ ಆಗೈತಂತ. ಆದ್ರೆ ಅದ್ರಾಗ ಮೇನ್ ಲಕ್ಷಣ ಯಾವ್ದಿರ್ಬೇಕಪ್ಪ ಅಂದ್ರ ಆ ವ್ಯಕ್ತಿ ಯಾವಾಗ್ಲೂ ದುಃಖಿ ಇರಬೇಕು. ಮತ್ತು ಅವನ ಜೀವನದಾಗ ಒಟ್ಟ ಜಿಗುಪ್ಸೆ ಏನಿರ್ತೈತಿ ನೋಡ್ರಿ, ಒಟ್ಟ ಅವಾಗ ಇಂಟ್ರೆಸ್ಟ್ ಜೀವನದಾಗ ಹೋಗ್ಬಿಟ್ಟಿರ್ಬೇಕು. ಈ ಒಂದು ಲಕ್ಷಣ ಜೊತೆಗೆ ಬೇರೆ ಲಕ್ಷಣ ಎಲ್ಲ ಇರಬೇಕು. 2 ವಾರಕ್ಕಿಂತ ಜಾಸ್ತಿ ಆಗಿರ್ಬೇಕು. ಅಂದ್ರೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಡಿಪ್ರೆಷನ್ ಹೋಗ್ಯಾರ್ರಿ ಅಂತ. ಸೊ ನಿಮ್ಗೆ ಏನಾರ ಡಿಪ್ರೆಷನ್ ಸಮಸ್ಯೆ ಐತಂದ್ರ ನೀವು ಯಾವ ಡಾಕ್ಟರ್ ಭೇಟಿ ನೀಡಬೇಕು. ಇಲ್ಲ ನಿಮ್ಗೆ ಅನ್ಸಾಕತೈತೆ, ಸರ್ ನಂಗೆ ಡಿಪ್ರೆಷನ್ ಯಾಕೋ ಆಗ್ಬಿಟ್ಟೈತಿ, ಇವತ್ತಿತ್ಲೆ ರೋಗಿಗಳಿಗೂ ತಾವ ಫೀಲ್ ಮಾಡ್ಕೊಂಡ್ಬಿಡ್ತಾರೆ ನಂಗೆ ಡಿಪ್ರೆಷನ್ ಆಗೈತಂತ. ಹಿಂಗೆ ಸಮಸ್ಯೆ ಐತಂದ್ರೆ ಯಾವ ಡಾಕ್ಟರ್ಗೆ ಭೇಟಿ ಕೊಡ್ಬೋದು.
ಸೊ ನೋಡ್ರಿ, ಒಂದೇದ್ದು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ, ಫ್ಯಾಮಿಲಿ ಫಿಸಿಷಿಯನ್ಗೆ ಭೇಟಿ ಆಗ್ರಿ. ಯಾಕಂದ್ರೆ ಅವ್ರಿಗೆ ನಿಮ್ಗೆ ಒಂದು ಬಾಂಡಿಂಗ್ ಇರ್ತೈತಿ, ಎಲ್ಲ ಅವ್ರ ಜೊತೆ ನೀವು ಓಪನ್ ಅಪ್ ಆಗಿ ಚಂದಾಗಿ ಶೇರ್ ಮಾಡ್ಕೊಂತೀರಿ. ಸೊ ಆ ಫ್ಯಾಮಿಲಿ ಡಾಕ್ಟರ್ಗೆ ಭೇಟಿ ಆಗ್ರಿ, ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ. ಇಲ್ಲ ಯಾವ್ದಾದ್ರು ಜನರಲ್ ಫಿಸಿಷಿಯನ್ಗೆ ಭೇಟಿ ಆಗ್ಬೋದು. ಇಲ್ಲ ನಿಮ್ಗೆ ಇದರದ್ದು ಸ್ಪೆಷಲಿಸ್ಟೇ ಬೇಕಂದ್ರೆ ನೀವು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗೆ ಭೇಟಿ ಆಗ್ರಿ. ಅವ್ರು ನಿಮ್ಗೆ ಇನ್ನಿಟ್ಟು ಒಳ್ಳೆ ರೀತಿಯಿಂದ ಹೆಲ್ಪ್ ಮಾಡ್ಕೊಡ್ತಾರೆ ಈ ಸಮಸ್ಯೆಲಿಂದ ಪಾರಾಗ್ಲಿಕ್ಕೆ. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಅಂತಾರ್ರಿ, ಮನೋವಿಕಾರ ವಿಶೇಷಜ್ಞ. ಅವ್ರಿಗೆ ಭೇಟಿ ಆಗ್ಬೋದು. ಇಲ್ಲ ನಿಮ್ಗೆ ಮನ್ಯಾಗೂ ಮಾತಾಡೋರು ಯಾರು ಇಲ್ಲ, ಹೊರಗೂ ಮಾತಾಡೋರು ಯಾರು ಇಲ್ಲ, ನಿಮ್ಗೆ ಏನ್ ಸಮಸ್ಯೆ ಆಗೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸೈಕೋಲಾಜಿಸ್ಟ್ ಡಾಕ್ಟರ್ಗೆ ಭೇಟಿ ಆಗ್ಬೋದು ನೀವು. ಅವರು ನಿಮ್ಗೆ ಒಳ್ಳೆ ರೀತಿಯಿಂದ ಇದ್ರ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ನೀವು ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಐತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ, ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.